ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇದು ಓಲ್ಡ್ ಸ್ಯಾರಿಯಲ್ಲಿ ತುಂಬ ದಿನ ಹಳೆಯ ಸ್ಯಾರಿಯಲ್ಲಿ ಹೊಲಿದಿರುವಂಥ ಡ್ರೆಸ್ಸು ಅಂತಲೇ ಹೇಳ್ಬೋದು. ಇದನ್ನು ಯಾಕೆಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಮಗಳು ಹಾಕ್ಕೊಂಡಿದ್ಲು ಈ ಡ್ರೆಸ್ನ. ಅವಳು ಹೇಳಿದ್ನಲ್ಲ, ಈ ಥರ ಡ್ರೆಸ್ಗಳು ಜಾಸ್ತಿ ವೇರ್ ಮಾಡಲ್ಲ. ಆದರೆ ಇದು ತುಂಬ ಹಳೆಯ ಸ್ಯಾರಿ ಅಂತಲೇ ಹೇಳ್ಬೋದು. ಒಂದು ಸ್ಯಾರಿ ಫುಲ್ಲು ಈ ಥರ ಗೇರ ಅಗಲ ಬಂದು ಹೊಲಿದಿರುವಂಥದ್ದು. ಆಮೇಲೆ ಸ್ಲೀವ್ ಅಂತೂ ಫುಲ್ಲು ಇಟ್ಟಿದ್ದೀನಿ. ಅದು ಮೇಲ್ಗಡೆ ಬಾಡಿ ಪಾರ್ಟಿಗೆ ಬಂದು ಸೆರಗಲ್ಲಿಟ್ಟಿರುವಂಥದ್ದು. ತುಂಬ ಚೆನ್ನಾಗಿದೆ ಸೀರೆ ಅಂತೂ. ಸಕ್ಕತ್ತು ಸ್ಯಾಟಿನ್ ಸ್ಯಾರಿ ಇದು. ಅಂದರೆ ಓಲ್ಡ್ ಸ್ಯಾರಿ ಇದು. ನಾನು ಸ್ಟಿಚ್ ಮಾಡಬೇಕಾದ್ರೆ ನಾನು ಯೂಟ್ಯೂಬ್ ಮಾಡ್ತಿರಲಿಲ್ಲ, ಹಂಗಾಗಿ ಅದ್ರ ವೀಡಿಯೋನೂ ಇಲ್ಲ. ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಸ್ಟಿಚ್ ಮಾಡಿದ್ರೆ ಮಾಡಬೇಕು ಈ ಥರ. ಹಂಗೆ ಆ ಥರ ಸುಮಾರು ಡ್ರೆಸ್ಗಳಿದ್ದಾವೆ. ನೋಡೋಣ, ನಿಮ್ಗೆ ಯಾರಿಗಾದ್ರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತು ಹಿಂಗೆ ನನ್ನ ಮಗಳು ಇರ್ತಾಳೆ, ಬೇಕು ಅಂದರೆ ಅವಳನ್ನ ಹಾಕ್ಸಿ ಎಲ್ಲ ಅದು ಹಾಕಿ ತೋರಿಸಿದ್ರೇ ನಿಮಗೆ ಚೆನ್ನಾಗಿ ಕಾಣಿಸೋದು. ಸುಮ್ಮನೆ ಹಂಗೆ ತೋರಿಸಿದೆ ಅಂದರೆ ಗೊತ್ತಾಗಲ್ಲ. ನೋಡಿ, ಹಿಂದೆ ಗೊಂಡೆಗಳನ್ನ ಎಷ್ಟು ಚೆನ್ನಾಗಿಟ್ಟು ಸ್ಟಿಚ್ ಮಾಡಿದ್ದೀನಿ. ಅವಾಗೆಲ್ಲ ತುಂಬ ಇಷ್ಟ ನನಗೆ ಡ್ರೆಸ್ಗಳು ಹೊಲಿಯೋದು. ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಯಾರಾದರೂ. ನನ್ನ ಮಗಳು ಇವತ್ತು ರಜಾ ಹಾಕಿದ್ದಾಳೆ, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗಿದ್ಲು. ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಹಂಗಾಗಿ ಡ್ರೆಸ್ ಅಂತೂ ತುಂಬ ಸಖತ್ತಾಗಿದ್ದಾವೆ. ಆ ಥರ ಡ್ರೆಸ್ಗಳನ್ನ ನಾನು ವೇರ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ, ಓಕೆನಾ? ಯಾರಾದರೂ ನೋಡ್ತೀವಿ ತೋರಿಸಿ ಅಂದರೆ. ಸುಮಾರು ಡ್ರೆಸ್ ಹೊಲ್ದಿದ್ದೀನಲ್ಲ, ಅದನ್ನೆಲ್ಲ ವೇರ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಓಲ್ಡ್ ಸ್ಯಾರಿಗಳಿದ್ರೆ ನೋಡಿ ಈ ಥರ ತುಂಬ. ಇಲ್ಲಿ ಸೊಂಟದ ಹತ್ರ ನಾನು ವಿಡಿಯೋ ಹಾಕಿದ್ದೆ, ಅದು ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗಿಲಿಲ್ಲ ಅಂದರೆ ನೋಡಿ ಕೆಳಗಡೆ ಜೋತ್ ಬಿದ್ದಂಗೆ ಆಗ್ಬಿಡುತ್ತೆ, ಓಕೆನಾ? ಅದಕ್ಕೆ ಸ್ವಲ್ಪ ಕ್ರಾಸಾಗಿ ತೆಗೆದ್ರೆ ಅವಾಗ ಸ್ಟಿಫಾಗಿ ರೌಂಡ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ, ಓಕೆನಾ? ಹಂಗಾಗಿ ಈ ರೀತಿ ಓಲ್ಡ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಥ ಡ್ರೆಸ್ ಗೌನ್ ಇದು. ಇದನ್ನು ಸ್ವಲ್ಪ ತುಂಡಾಗಿ ಹಾಕ್ಕೊಂಡ್ರೆ ಫ್ರಾಕ್ ಥರ ಆಗುತ್ತೆ, ಹಿಂಗೆ ಲೆಂತಿಯಾಗಿ ಹಾಕ್ಕೊಂಡ್ರೆ ಗೌನ್ ಆಗುತ್ತೆ. ಅಷ್ಟೇ, ಇದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ. ಆ ಥರ ನಿಮಗೆ ಏನಾದರೂ ಈ ಥರದ್ದು ಡ್ರೆಸ್ಗಳನ್ನ ನೋಡಬೇಕು ಅಂತ ಆಸೆ ಇದ್ದರೆ, ನಾನು ಸ್ಟಿಚ್ ಮಾಡಿರುವಂಥದ್ದು ಕಮೆಂಟ್ ಮಾಡಿದ್ರೆ ನಾನು ಆ ಡ್ರೆಸ್ಗಳನ್ನ ಇವತ್ತು ಮನೇಲೇ ಇರ್ತಾಳೆ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ? ನಾನು ಯಾವ್ಯಾವ ಡಿಸೈನ್ಸಲ್ಲಿ ಹೊಲ್ದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ಓಕೆನಾ? ಇದು ಓಲ್ಡ್ ಸ್ಯಾರಿಯಲ್ಲಿ ಅಂದರೆ ತುಂಬ ಹಳೆ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಹಳೆ ಸ್ಯಾರಿಲಿ ಹೊಲ್ದಿರುವಂಥ ಗೌನು ಇದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಮತ್ತು ಇದ್ರದ್ದು ಕಟಿಂಗು ಸ್ಟಿಚಿಂಗ್ ಇಲ್ಲ. ಬೇಕಾದ್ರೆ ನೆಕ್ಸ್ಟ್ ಯಾವುದಾದ್ರೂ ಬೇಕಾದ್ರೆ ಇದೇ ಥರನೇ ಹೊಲಿದು ನಾನು ಮೊನ್ನೆ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅದೇ ಥರ ಬೇಕಂದರೆ ತೋರಿಸ್ಕೊಡ್ತೀನಿ, ಓಕೆನಾ? ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡ್ರೆಸ್ ಅಂತೂ. ನೀವು ನಿಮ್ಮ ಮಕ್ಳಿಗೆ ನೋಡಿ, ಇದನ್ನೇ ನೀವು ಹೊರಗಡೆ ತೊಗೋತೀನಿ ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ. ಈ ಥರ ಗೌನ್ಗಳು ತೊಗೋಬೇಕು ಅಂದರೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ, ಒಳಗಡೆ ಲೈನಿಂಗ್ ಎಲ್ಲ ಹಾಕ್ಬಿಟ್ಟು. ಹಂಗಾಗಿ ನೀವು ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ರೆಡಿ ಮಾಡ್ಕೋಬೋದು. ನೋಡಿ, ಇದು ಅಷ್ಟೇ. ಆಲ್ರೆಡಿ ಇದ್ರ ಕಟ್ಟಿಂಗು ಸ್ಟಿಚಿಂಗು ಯಾರೋ ಒಬ್ರು ಕೇಳಿದ್ರು, ನಾನು ಹಾಕ್ಕೊಂಡಿರೋ ಡ್ರೆಸ್ ನೋಡಿ ಅಂದ್ಬಿಟ್ಟೆ ಆಲ್ರೆಡಿ ಇದ್ರದ್ದೆಲ್ಲ ವೀಡಿಯೋನೂ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಇದ್ರದ್ದು ಆಲ್ರೆಡಿ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಾನು ಹೇಳ್ದಂಗೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆ ಡ್ರೆಸ್ಗಳದ್ದು ವೀಡಿಯೋ ಹಾಕ್ತೀನಿ, ಓಕೆನಾ? ಒಂದಿನ ನಂದು ಡ್ರೆಸ್ಗಳ್ದು ಹಾಕ್ತೀನಿ, ಒಂದಿನ ನನ್ನ ಮಗಳದ್ದು ಹಾಕ್ತೀನಿ. ವೀಡಿಯೋ ಲೆಂತಿ ಆಗಿಬಿಡುತ್ತೆ, ನೋಡೋಣ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.